ಶಿಕ್ಷಣದಿಂದ ಸಮಾಜ ಮತ್ತು ದೇಶ ಅಭಿವೃದ್ಧಿ ಸಾಧ್ಯ. ಪ್ರತಿಯೊಬ್ಬರು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವಲ್ಲಿ ಒತ್ತು ನೀಡಬೇಕೆಂದು ತಾಲೂಕು ಹಾಲಮತ ಸಮಾಜದ ಅಧ್ಯಕ್ಷರಾದ ವೀರನಗೌಡ ಪೊಲೀಸ್ ಪಾಟೀಲ್ ಸಲಹೆ ನೀಡಿದರು. ವೃತ್ತಿಯಿಂದ ಸೇವಾ ವಯೋನಿವೃತ್ತಿ ಹೊಂದಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಕೆ.ಎಚ್. ಛತ್ರದವರಿಗೆ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹುಲೇಗುಡ್ ಗ್ರಾಮದಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ನ್ಯಾಯವಾದಿ ಸಾವಿತ್ರಿ ಗೊಲ್ಲರ್, ನಿವೃತ್ತ ಪ್ರಾಚಾರ್ಯ ಕೆ.ಎಚ್. ಛತ್ರ, ಪ್ರಾಚಾರ್ಯರಾದ ವೆಂಕಪ್ಪ ಗೊಲ್ಲರ್, ನಿವೃತ್ತಾಧಿಕಾರಿ ದಾನಪ್ಪ ಹುಡೇದ್, ಶಿಕ್ಷಕ ಶರಣಪ್ಪ ಇಟಗಿ, ವರ್ತಕರಾದ ಸಂಗಣ್ಣ ತೆಂಗಿನಕಾಯಿ, ಅಮರಪ್ಪ ಕಲಬುರ್ಗಿ, ಹುಲಿಗೆಪ್ಪ ಬಂಡಿ ವಡ್ಡರ್, ಎಫ್.ಎಂ. ನದಾಬ್ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಬಂಕಾಪುರದ ಯಾದವ್ ಸಮಾಜದ ಗುರುಗಳಾದ ಡಮ್ಮಯ್ಯ ಗುರುವಿನ ವಹಿಸಿದ್ದರು. ಪಟ್ಟಣ ಪಂಚಾಯತಿ ಮಾಜಿ ಸದಸ್ಯರಾದ ರೇವಣಪ್ಪ ಹಿರೇಕುರ್ಬರ್, ಹನುಮಂತಪ್ಪ ಭಜಂತ್ರಿ, ಉಪನ್ಯಾಸಕ ದೇವಪ್ಪ ಬಂಡ್ಲಿ, ಶರಣಪ್ಪ ಗೊಲ್ಲರ್, ವೆಂಕಟೇಶ್ ಗೊಲ್ಲರ್ ಸೇರಿದಂತೆ ಹುಲೆಗುಡ್ಡದ ಸಮಸ್ತ ನಾಗರಿಕರು, ಶಿಷ್ಯ ವರ್ಗದವರು ಭಾಗವಹಿಸಿದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. ಏನು ಗುಣಗಳಿಲ್ಲ, ಅದಕ್ಕಿಂತ ಹೆಚ್ಚಿನ ಗುಣಗಳು ನಮ್ಮ ಪ್ರಾಧ್ಯಾಪಕರಾಗಿ ಪೊಲೀಸ್ ಇಲಾಖೆಯಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಇವತ್ತು ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಅದಕ್ಕೆ ಮೂಲ ಕಾರಣಕರ್ತನೆ ಕೆ.ಎಚ್. ಛತ್ರ ಸರ್ ಅವರು. ಅವರು ಪ್ರಿನ್ಸಿಪಲ್ ಆದಂಥ ಸಂದರ್ಭದಲ್ಲಿ ನಾನು ಕೂಡ ಅವ್ರ ವಿದ್ಯಾರ್ಥಿನಿಯಾಗಿ BA ಮುಗಿಸಿದ್ದೀನಿ. ಹಾಗಾಗಿ ಅವರ ಒಂದು ನಿವೃತ್ತಿ ಸಮಾರಂಭದಲ್ಲಿ ನಾನು ಹೋಗಿ ಒಂದು ಕೃತಜ್ಞತೆ ಸಲ್ಲಿಸುವಂಥ ಸಮಾರಂಭ ನನಗೂ ಕೂಡ ಅವಕಾಶ ಸಿಗುತ್ತೋ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅದು ಅವಕಾಶ ಸಿಕ್ತು. ಯಾಕಂದರೆ ಗುರುಗಳಿಗೆ ಒಂದು ವಂದನೆಗಳನ್ನು ಅಥವಾ ಕೃತಜ್ಞತೆಯನ್ನು ಸಲ್ಲಿಸುವುದು ಬಹಳ ಅಪರೂಪದ ಸಂಗತಿ. ಯಾಕಂದರೆ ಗುರುಗಳು ಕಲಿಸಿದಂಥ ಒಂದು ವಿದ್ಯೆಯನ್ನು ನಾವು ಯಾವುದೇ ಹೋದರೂ ಅವರು ಋಣವನ್ನು ತೀರ್ಸಕ್ಕಲ್ಲ. ಹೇಗೆ ನಾವು ತಾಯಿಯ ಋಣವನ್ನು ತೀರ್ಸಕ್ಕಾಗಲ್ಲ,